ಬಿಡದಿ ಟೌನ್ಶಿಪ್ಪಲ್ಲಿ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ರೈತರಿಗೆ ಯಾವುದೇ ಪಕ್ಷ ಇಲ್ಲ. ಕಾಂಗ್ರೆಸ್, ದಳ, BJP ಎಲ್ಲರೂ ರೈತರನ್ನೇ. ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರೋಂಥ ಹೋರಾಟ ಅಲ್ಲ. ಮೊದಲನೇ ದಿನವೇ ನಾವು ಹೇಳಿದ್ದೀವಿ, ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ರೈತರ ಪರವಾಗಿರುತ್ತೆ, ರೈತರ ಹೋರಾಟಕ್ಕಿರುತ್ತೆ. ಯಾರು ರೈತರಿದ್ದಾರೆ ಆ ರೈತರ ತೀರ್ಮಾನಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ. ಅವರಿಗೆ ಟೌನ್ಶಿಪ್ ಬೇಕು ಅಂತೇಳಿ ಹೇಳಿದ್ರೆ ಅವ್ರ ಪರ, ಟೌನ್ಶಿಪ್ ಬೇಡ ಅಂತೇಳಿ ಹೇಳಿದ್ರೆ ನಾವು ಟೌನ್ಶಿಪ್ ಬೇಡ ಅನ್ನೋದ್ರ ಪರ. ಸಿಂಪಲ್ ಆಗಿದೆ. ಇಲ್ಲಿ ರೈತರ ಕೂಗಿಗೆ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದೆನೂ ಇದೆ, ಇವತ್ತು ಇದೆ, ಮುಂದೆನೂ ಇರುತ್ತೆ. ಎರಡು ಗುಂಪು ಇದೆ, ಆಪೋಸಿಟ್ ಇದ್ರ ಬದಲು ಬೇಕು ಅಂತ ಒಂದಷ್ಟು ಜನ ಕೂತಿದ್ದಾರೆ, ಬೇಡ ಒಂದಷ್ಟು ಜನ. ಅದಕ್ಕೆ ನಾನು ಹೇಳ್ತಿದ್ದಾರೆ, ಈ ರೈತರು ಯಾರು ಅನ್ನೋದು ನೈಜ ರೈತರು ಮತ್ತೆ ಬಹುಸಂಖ್ಯಾತ ರೈತರು ಯಾರಿದಾರಲ್ಲಿ ಆ ಮೆಜಾರಿಟಿ ಏನಿದೆ ಅದ್ರ ಪರವಾಗಿ ನಮ್ಮ ನಿಲುವಿದೆ. ಇವತ್ತಿನ ತನಕ ನಮ್ಮ ಪಾರ್ಟಿಯ ಸ್ಟ್ಯಾಂಡು ಅಲ್ಲಿ ರೈತರನ್ನ ಮನವೊಲಿಸಬೇಕು ಅಥವಾ ರೈತರು ಟೌನ್ಶಿಪ್ ಬೇಡ ಅಂತ ಹೇಳಿದ್ರೆ ಆ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತಾ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಸೇರಿ ನಾವು ಟೌನ್ಶಿಪ್ಪಿಗೆ ಕಾಂಗ್ರೆಸ್ ಸರ್ಕಾರ ಈ ಕೊಡ್ತಿರೋಂಥ ಹಣವನ್ನು ದ್ವಿಗುಣ ಮಾಡಿ ನಾಳೆ ಕೊಡ್ತೀವಿ ಅಂತ ಹೇಳಿದ್ರೆ ರೈತರು ನಾವು ಟೌನ್ಶಿಪ್ ಕೊಡ್ತೀವಿ ಅಂದರೆ ಬೇಡ ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ರೈತರ ನಿಲುವು ಪರ ನಮ್ಮ ಸ್ಟ್ಯಾಂಡ್. ನಾವೇನು ರೈತರು ಹೇಳ್ತಿದ್ದಾರೆ ಆ ರೈತರ ಪರವಾಗಿರ್ತೀವಿ. ಸರಿಗೆ HD ಕುಮಾರಸ್ವಾಮಿ